ಹಾಯ್ ಎಲ್ಲರಿಗೂ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ. 5 ದಿನಗಳ ದೀಪಾವಳಿಯ ಹಬ್ಬದಲ್ಲಿ ಪ್ರತಿಯೊಂದು ದಿನವೂ ಕೂಡ ಯಾವ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಅಂತ ನಾವು ಇಂದಿನ ವಿಡಿಯೋಗಳಲ್ಲೇ ತಿಳ್ಕೊಂಡಿದ್ದೀವಿ. ಹಾಗೆ ಮೊದಲನೇ ದಿನ ದೀಪಾವಳಿ ಹಬ್ಬದಂದು ನಾವು ಧನತ್ರಯೋದಶಿನ ಆಚರಣೆಯನ್ನು ಮಾಡ್ತೀವಿ. ಹಾಗೆಯೇ ಈ ಧನತ್ರಯೋದಶಿ ದಿನ ನಾವು ಯಾವ ರೀತಿ ಒಂದು ಕುಬೇರ ಯಂತ್ರವನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು, ಈ ಕುಬೇರ ಯಂತ್ರವನ್ನು ನಾವು ಪೂಜೆಯನ್ನು ಮಾಡೋದ್ರಿಂದ ನಮಗೆ ಆಗುವಂತಹ ಲಾಭಗಳೇನು ಅಂತ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ನಾನು ಕೆಳಗಡೆ ಮತ್ತು ಮೇಲ್ಗಡೆ ಓಂ ಅನ್ನೋ ಬೀಜಾಕ್ಷರಿ ಮಂತ್ರ ಮತ್ತು ಬಲಗಡೆ ಮತ್ತು ಎಡಗಡೆ ನಾನಿಲ್ಲಿ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನೂ ಕೂಡ ನಾನಿಲ್ಲಿ ಬರಿತಾ ಇದ್ದೀನಿ. ಈಗ ಪ್ರತಿಯೊಂದು ನಂಬರ್ಸ್ಗೂ ಕೂಡ ನಾನಿಲ್ಲಿ ಶ್ರೀಗಂಧ ಮತ್ತು ಅರಿಶಿಣ ಮತ್ತು ಕುಂಕುಮದಿಂದ ಈ ಥರ ಪ್ರತಿಯೊಂದು ನಂಬರ್ಸ್ ಕೆಳಗಡೆ ನಾನು ಈ ಥರ ಬೊಟ್ಟನ್ನು ಇಡ್ತಿದ್ದೀನಿ. ನೀವು ಬೇಕಾದ್ರೆ ನಂಬರ್ಸ್ ಮೇಲೂ ಕೂಡ ನಿಲ್ಬಹುದು. ಹಾಗೆಯೇ ಪ್ರತಿಯೊಂದು ಮೂಲೆಗಳಿಗೂ ಕೂಡ ನಾನಿಲ್ಲಿ ಅರಿಶಿಣ ಕುಂಕುಮದಿಂದ ಈ ಥರ ಬೊಟ್ಟನ್ನು ಇಡ್ತೀನಿ. ಈ ಥರ ಅಲಂಕಾರವನ್ನು ಮಾಡೋದ್ರಿಂದ ನಮಗೆ ಒಂದು ಕುಬೇರನ ಅನುಗ್ರಹ ಯಥೇಚ್ಛವಾಗಿ ಸಿಗುತ್ತದೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಪ್ರತಿಯೊಂದು ಬಾಕ್ಸ್ ಒಳಗಡೆನೂ ಅಂದರೆ ನಂಬರ್ಸ್ ಮೇಲ್ಗಡೆ ನಾನು 5 ರೂಪೀಸ್ ಕಾಯಿನ ನಾನು ಇಡ್ತೀನಿ. 9 ಕಾಯಿನ್ಗಳನ್ನ ನಾವು ಈ ಥರ ಇಡಬೇಕು. ನೀವು 1 ರೂಪಾಯಿ ಕಾಯಿನಾರು ಇಡ್ಬೋದು, ಅಥವಾ ಬೆಳ್ಳಿದು ಲಕ್ಷ್ಮೀ ಕುಬೇರ ಕಾಯಿನ್ಗಳೇ ಬರುತ್ತವೆ, ಆ ಥರನಾರು ಹಿಡಿದ್ರೆ ತುಂಬಾ ಒಳ್ಳೆಯದು. ನಾನಿಲ್ಲಿ 5 ರೂಪೀಸ್ ಕಾಯಿನ್ಗಳನ್ನ ನಾನು 9 ಕಾಯಿನ ಇಟ್ಟಿದ್ದೀನಿ. ಪ್ರತಿಯೊಂದು ನಂಬರ್ಗಳ ಮೇಲೇನೂ ಅದೇ ಬಾಕ್ಸಲ್ಲಿ ನಾವು ಇಡಬೇಕು. ಇದಕ್ಕೆ ನಾವು ಇವಾಗ ಕೆಂಪು ಹೂಗಳನ್ನ ಇಡಬೇಕು. ಗುಲಾಬಿ ಆದರೂ ಸರಿ ಅಥವಾ ಯಾವುದಾದ್ರೂ ಸರಿ ಕೆಂಪು ಹೂಗಳನ್ನ ಇಟ್ಟು, ಯಾಕಂದರೆ ಇದು ಶುಕ್ರನಿಗೆ ಮತ್ತು ಕುಬೇರನಿಗೆ ತುಂಬ ಪ್ರಿಯವಾದ ಬಣ್ಣ ಅಂತಲೇ ಹೇಳ್ಬೋದು ಕೆಂಪು. ಆದ್ದರಿಂದ ನಾನು ಈ ಥರ ಪ್ರತಿಯೊಂದು ಕಾಯಿನ್ ಮೇಲೂ ಕೆಂಪು ಹೂನ ಈ ಥರ ಇಡ್ತಿದ್ದೀನಿ. ನೋಡಿ, ಇಟ್ಟಾದಮೇಲೆ ಇವಾಗ ನಾವು ಮನೆ ದೇವರಿಗೆ ನಾವು ಪೂಜೆಯನ್ನು ಸಲ್ಲಿಸ್ಕೋಬೇಕು. ಯಾಕಂದರೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಜಯನ ಪಡ್ಕೋಬೇಕಂದ್ರೆ ಫಸ್ಟು ನಾವು ಗಣೇಶನ ಪೂಜೆಯನ್ನು ನಾವು ನಿರ್ವಿಘ್ನವಾಗಿ ಮಾಡ್ಕೊಬೇಕು. ಯಾಕಂದರೆ ನಾವು ಯಾವುದೇ ಕೆಲಸ ಕಾರ್ಯಗಳಲ್ಲೂ ಅಡೆತಡೆ ಬಾರದಂತೆ ಮುಂಬರುವ ಜೀವನದಲ್ಲಿ ನಮಗೆ ಸುಖ ಸಮೃದ್ಧಿಯನ್ನು ತಂದುಕೊಡುವಂಥ ಗಣೇಶನ ಹತ್ರ ಕೇಳಿಕೊಂಡು ನಾವು ಕುಬೇರ ಯಂತ್ರ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಬೇಕು. ಅದಾದಮೇಲೆ ನಾವು ಕುಬೇರ ಯಂತ್ರವನ್ನು ನಾವು ಪೂಜೆ ಮಾಡಬೇಕು. ಈ ಕುಬೇರ ಯಂತ್ರವನ್ನು ನೀವು ಬರ್ಕೊಂಡು ಪೂಜೆ ಮಾಡೋದಕ್ಕಿಂತ, ಯಾಕಂದರೆ ಕೆಲವೊಬ್ಬರಿಗೆ ಈ ಥರ ಬಾಕ್ಸಲ್ಲಿ ಹಾಕಿ ನಂಬರ್ನ ಬರೆದು ಪೂಜೆ ಮಾಡೋದಕ್ಕೆ ಕಷ್ಟ ಅಂದರೆ ಕುಬೇರ ಯಂತ್ರ ಅಂತ ಸಿಗುತ್ತೆ, ಅದನ್ನು ಕೂಡ ತಂದು ನೀವು ಪೂಜೆಯನ್ನು ಮಾಡ್ಕೊಬೋದು. ನೋಡಿ, ಇದೆಲ್ಲ ಆದಮೇಲೆ ವಿಳ್ಯದೆಲೆ ದಕ್ಷಿಣಿನ ಇಟ್ಟು ಮತ್ತು 2 ಬಾಳೆಹಣ್ಣು ಇಡಿ, ಯಾಕಂದರೆ ದೇವವನ್ನು ಇಟ್ಟು ನಾವು ಪೂಜೆ ಮಾಡಬೇಕು. ಹಾಗೆಯೇ ಕಾಮಾಕ್ಷಿ ದೀಪವನ್ನು ನೀವು ಹಚ್ಚಿಡಬೇಕಾಗುತ್ತೆ ಈ ಕುಬೇರ ಯಂತ್ರದ ಮುಂದೆ, ಅಥವಾ ಕುಬೇರ ದೀಪಗಳೇ ಸಿಗುತ್ತೆ. ಕುಬೇರ ದೀಪ ಸಿಕ್ಕಿದ್ರೆ 2 ಹಚ್ಚಿಡಿ, ಅಥವಾ ಕಾಮಾಕ್ಷಿ ದೀಪ 1 ಹಚ್ಚಿಡಬೇಕಾಗುತ್ತೆ. ಇವಾಗ ನಾವು ಊದ್ಗಡ್ಡಿಯಿಂದ ಈ ಕುಬೇರ ಯಂತ್ರಕ್ಕೆ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ನಾವು ಎಷ್ಟು ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡ್ತೀವೋ ನಮಗೆ ಅಷ್ಟು ಮಟ್ಟಿಗೆ ಕುಬೇರ ಒಂದು ಸುಖ ಸಮೃದ್ಧಿ ಸಂಪತ್ತನ್ನು ನಮಗೆ ಒದಗಿಸ್ತಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಭಕ್ತಿಯಿಂದ ಪ್ರತಿಯೊಂದು ಬಾಕ್ಸ್ಗೂ ನಾವು ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ. ಈ ರೀತಿ ಕುಬೇರನ ಅನುಗ್ರಹ ನಮಗೆ ಹೆಚ್ಚಾಗಿ ಸಿಗಬೇಕಾದ್ರೆ ನಾವು ಈ ರೀತಿ ಭಕ್ತಿಯಿಂದ ಪೂಜೆಯನ್ನು ನಾವು ಸಲ್ಲಿಸಿದರೆ ಮಾತ್ರನೇ ನಮಗೆ ಲಕ್ಷ್ಮೀ ದೇವಿ ಒಂದು ಕೃಪಾ ಕಟಾಕ್ಷ ಒಲಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಊದ್ಗಡೆಯಿಂದ ಬೆಳಗಾದ ಮೇಲೆ ನಾನು ಇವಾಗ ಒಂದು ಲಕ್ಷ್ಮಿ ಕಾಯಿನ್ ಇದೆ, ಯಾಕಂದರೆ ಲಕ್ಷ್ಮಿ ವಿಗ್ರಹ ಇದ್ದರೆ ಇನ್ನೂ ತುಂಬ ಒಳ್ಳೆಯದು. ನಮ್ಮನೆ ಲಕ್ಷ್ಮಿ ವಿಗ್ರಹ ಇಲ್ಲ, ಆದ್ದರಿಂದ ಲಕ್ಷ್ಮಿ ಒಂದು ಚಿತ್ರಣ ಇರೋದು ಯಾವ್ದಾರು ಸರಿ. ನೋಡಿ, ನಾನು ಈ ಬೆಳ್ಳಿ ಕಾಯಿನಲ್ಲಿ ಲಕ್ಷ್ಮೀದ ಒಂದು ಚಿತ್ರಣ ಐತೆ, ಅದಕ್ಕೋಸ್ಕರ ಈ ಬೆಳ್ಳಿ ಕಾಯಿನ ಇಟ್ಟು ನಾನು ಇವಾಗ ಕಾಯಿನ್ಗಳಿಂದ ನಾನು ಅರ್ಚನೆಯನ್ನು ಮಾಡ್ಕೊತಿದ್ದೀನಿ. ನೀವು ಬೇಕಾದ್ರೆ ಹೂಗಳಿಂದನೂ ಅರ್ಚನೆ ಮಾಡ್ಕೊಬೋದು, ಬಳೆಗಳಿಂದ ಅರ್ಚನೆ ಮಾಡ್ಕೊಬೋದು, ಅಥವಾ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಈ ಥರ ಹಲವಾರು ವಸ್ತುಗಳಿಂದ ನೀವು ಅರ್ಚನೆಯನ್ನು ಮಾಡ್ಕೊಬೇಕು. ನೀವು ಕಾಯಿನ್ಗಳಿಂದ ಅರ್ಚನೆ ಮಾಡ್ಕೋತೀವಿ ಅಂದರೆ 108 ಕಾಯಿನ್ಗಳನ್ನ ನೀವು ತೊಗೊಂಡು ಅರ್ಚನೆಯನ್ನು ಮಾಡ್ಕೊಬೋದು. ಅದು ಎಷ್ಟಾರ ಆಗಿರ್ಬೋದು, 1 ರೂಪೀಸ್ ಕಾಯಿನ್ ಆಗಿರ್ಬೋದು, 5 ರೂಪೀಸ್ ಕಾಯಿನ್ ಆಗಿ ಎಷ್ಟಾರ ಆಗಿರ್ಬೋದು, ಅದು ಶಬ್ದ ಬರುವ ರೀತಿಯಲ್ಲಿ ನೀವು ಅದನ್ನು, ಅಂದರೆ ಲಕ್ಷ್ಮಿಯ ಒಂದು ವಿಗ್ರಹದ ಮುಂದೆ ಅಥವಾ ಲಕ್ಷ್ಮಿದಾಗಿರ್ಬೋದು ಅಥವಾ ಕುಬೇರನ ಒಂದು ವಿಗ್ರಹವನ್ನು ಇಟ್ಟು ಅದರ ಮುಂದೆ ನೀವು ಈ ಥರ ಒಂದು ಕಾಯಿನ್ಗಳಿಂದ ನೀವು ಅರ್ಚನೆಯನ್ನು ಮಾಡ್ಕೊಬೇಕು. ಕುಬೇರಂದಿಲ್ಲ ಅಂದರೂ ಪರವಾಗಿಲ್ಲ, ನೀವು ಲಕ್ಷ್ಮೀದಾದ್ರೂ ವಿಗ್ರಹ ಇದ್ದರೆ ಮಾಡಿ, ಅಥವಾ ಯಾವುದೇ ವಿಗ್ರಹ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಲಕ್ಷ್ಮಿ ಫೋಟೋ ಇದ್ದರೆ ಅದ್ರ ಮುಂದೆನೇ ನೀವು ಈ ಥರ ಇಟ್ಟು ಕೂಡ ಅರ್ಚನೆಯನ್ನು ಮಾಡ್ಕೊಬೋದು. ಅಥವಾ ಈ ಥರ ಕುಬೇರ ಯಂತ್ರದ ಪಕ್ಕದಲ್ಲಿ ಇಟ್ಕೊಂಡ್ರೂ ಕೂಡ ನೀವು ಪೂಜೆನ ಮಾಡ್ಬೋದು. ಯಾಕಂದರೆ ನಾನು ಲಕ್ಷ್ಮಿಯ ಒಂದು ಮುಖಪದ್ಮ ಇದೆ, ಅದ್ರ ಮುಂದೆ ನಾನಿಲ್ಲಿ ಒಂದು ತಟ್ಟೆಯನ್ನು ಇಟ್ಕೊಂಡು, ಒಂದು ಹಿತ್ತಾಳೆ ತಟ್ಟೆಯನ್ನು ಇಟ್ಕೊಂಡು ಅದರೊಳಗಡೆ ನಾನು ಒಂದು ಬೆಳ್ಳಿಯ ಲಕ್ಷ್ಮಿ ಇಟ್ಟು ನಾಣ್ಯವನ್ನು ಇಟ್ಟು ಅದಕ್ಕೆ ನಾನಿವಾಗ ಅರ್ಚನೆಯನ್ನು ಮುಗಿಸಿದ್ದೀನಿ. ಅರ್ಚನೆಯನ್ನು ಮಾಡಬೇಕಾದ್ರೆ ನೀವು ಓಂ ನಮೋ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಅರ್ಚನೆಯನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ನೀವು ಧೂಪವನ್ನು ನೀವು ತೋರಿಸ್ಬೇಕು. ಯಾಕಂದರೆ
ಲಕ್ಷ್ಮಿಗೆ ತುಂಬಾ ಸುಗಂಧ ಭರಿತವಾದ ಹೂವುಗಳಾಗಿರ್ಬೋದು, ಧೂಪ ಆಗಿರ್ಬೋದು ತುಂಬಾ ಪ್ರಿಯವಾದದ್ದು ಲಕ್ಷ್ಮೀ ಕುಬೇರನಿಗೆ. ಆದ್ದರಿಂದ ನೀವು ನಿಮ್ಮ ಮನೆ ದೇವರಿಗೆ, ಲಕ್ಷ್ಮೀ ಫೋಟೋಕ್ಕೆ, ಪ್ರತಿಯೊಂದಕ್ಕೂ ಕೂಡ ಗಣೇಶನಿಗಾಗಿರ್ಬೋದು, ಇದು ನಮ್ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಹಾಗಾಗಿ ನಾವು ಈ ದೇವರಿಗೆ ನಾವು ಪೂಜೆಯನ್ನು ಸಲ್ಲಿಸ್ತೀವಿ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂಪ್ರದಾಯದಲ್ಲಿ ಯಾವ ದೇವರನ್ನ ನೀವು ಕುಲದೇವರನ್ನ, ಮನೆ ದೇವರನ್ನ ಪೂಜೆ ಮಾಡ್ತೀರಿ ಆ ದೇವರಿಗೆ ನೀವು ಧೂಪವನ್ನು ತೋರಿಸಿ, ಅದಾದಮೇಲೆ ನೀವು ತಪ್ಪದಲೇ 2 ತುಪ್ಪದ ದೀಪಗಳನ್ನ ನೀವು ಬೆಳಗಿಸಬೇಕು ಕುಬೇರ ಯಂತ್ರಕ್ಕೆ. ಹಾಗೆಯೇ ನೀವು ಮನೆ ದೇವ್ರಿಗೂ ಕೂಡ, ಗಣೇಶನಿಗೆ, ಪ್ರತಿಯೊಂದು ಫೋಟೋಗಳಿಗೆ ನೀವು ಈ ದೀಪವನ್ನು ಬೆಳಗೋದ್ರಿಂದ ಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಕುಬೇರ ಸಕಲ ದೇವತೆಗಳಿಗೂ ಒಂದು ನಿಧಿಯ ರಾಜ ಅಂತಲೇ ಹೇಳ್ಬೋದು, ಯಕ್ಷರ ರಾಜ ಅಂತ ಕರೀತಾರೆ. ಯಾಕಂದರೆ ಪ್ರತಿಯೊಂದು ದೇವತೆಗಳಿಗೂ ಸಂಪತ್ತಿನ ರಾಜ ಈ ಕುಬೇರ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮೀ ಕುಬೇರನ ಒಂದು ಅನುಗ್ರಹ ನಮಗೆ ಸಿಗಬೇಕಾದ್ರೆ ನಾವು ಈ ಥರ ತುಪ್ಪದ ಆರತಿಯನ್ನು ಬೆಳಗೋದ್ರಿಂದ ನಾವು ಏನು ಅಂದ್ಕೊಂಡಿರ್ತೀವಿ ಅದು, ಹಾಗೆಯೇ ನಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು. ನಾನು ಇವಾಗಲೇ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ, ಧನತ್ರಯೋದಶಿ ದಿನ ಚಿನ್ನ, ಬೆಳ್ಳಿ, ಹೊಸ ಬಟ್ಟೆಗಳು ಹಾಗೂ ಒಡವೆ, ವಾಹನಗಳು, ಮನೆ ಖರೀದಿನಿ ಮಾಡೋದಕ್ಕೆ ತುಂಬಾ ಒಳ್ಳೆ ದಿನ ಅಂತ. ನೀವು ಯಾವುದೇ ಒಂದು ವಸ್ತುಗಳನ್ನ ತೊಗೊಂಡ್ರೂ ಕೂಡ ಇವತ್ತು ದೇವರ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡಿ, ಮನೆಯಲ್ಲಿರುವಂಥ ಪ್ರತಿ ವಸ್ತುಗಳು ವರ್ಷ ಅದು ಹೆಚ್ಚುತ್ತಾ ಹೋಗಲಿ ಅಂತ ನೀವು ದೇವರನ್ನು ಬೇಡ್ಕೊಂಡು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ನೀವು ಪೂಜೆಯನ್ನು ಮಾಡುವಾಗ ಆಗಿರ್ಬೋದು ಅಥವಾ ಕಾಯಿನ್ಗಳಿಂದ, ಬಳೆಗಳಿಂದ, ಹೂಗಳಿಂದ ನೀವು ಅರ್ಚನೆಯನ್ನು ಮಾಡ್ಕೊಳ್ಬೇಕಾದ್ರೆ ನೀವು ಒಂದು ಲಕ್ಷ್ಮೀ ಕುಬೇರ ಯಂತ್ರವನ್ನು ಅಥವಾ ಮಂತ್ರವನ್ನು ಪಠನೆಯನ್ನು ಮಾಡೋದು, ಅಥವಾ ನಿಮಗೆ ಹೇಳೋದಕ್ಕೆ ಬರಲ್ಲ ಅಂದರೆ ಸ್ತೋತ್ರಗಳನ್ನು, ಕುಬೇರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಕ್ಕೆ ಬರಲಿಲ್ಲ ಅಂತಂದರೆ ನೀವು ವಿಶೇಷವಾಗಿ ಮೊಬೈಲ್ಗಳಲ್ಲಿ ಕೇಳ್ಕೊತ ನೀವು ಈ ಥರ ಅರ್ಚನೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗೆಯೇ ನೀವು ವಿಶೇಷವಾಗಿ ಈ ದಿನ ಕುಬೇರನನ್ನು ಧ್ಯಾನ ಮಾಡಿ ಮನೆಯಲ್ಲೂ ಕೂಡ ಒಂದು ಕುಬೇರ ಯಂತ್ರವನ್ನು ನೀವು ಕೇಳೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಹಾಗೆಯೇ ನಾವು ಎಲ್ಲ ದೇವರಿಗೂ ನಾವು ಸಂಪತ್ತಿನ ಒಡೆಯ ಅಂತ ಕುಬೇರನ್ನ ಕರಿತೀವಿ. ಈ ದೀಪಾವಳಿಯ ಸಂದರ್ಭದಲ್ಲಿ ನಾವು ಕುಬೇರ ಯಂತ್ರವನ್ನು ಈ ಥರ ಮನೆಯಲ್ಲಿ ಇಟ್ಟು ಕುಬೇರ ಪೂಜೆಯನ್ನು ಮಾಡೋದ್ರಿಂದ, ಅದರಲ್ಲಿ ವಿಶೇಷವಾಗಿ ಧನತ್ರಯೋದಶಿ ದಿನ ನಾವು ಕುಬೇರ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಒಂದು ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತದೆ. ನಮ್ಮ ಮನೆಯಲ್ಲಿ ಏನಿರುತ್ತೋ ಅದು ದುಪ್ಪಟ್ಟಾಗುತ್ತಾ ಹೋಗ್ತಾ ಇರುತ್ತೆ, ವರ್ಷಕ್ಕೂ ಅದು ಹೆಚ್ಚಿಸ್ತಾ ಕೊಡ್ತಾನೆ ಅಂತ ಹೇಳ್ತಾರೆ ಕುಬೇರ. ಸಂಪತ್ತಿನ ಒಡೆಯ, ಸಂಪತ್ತಿನ ನಿಧಿ ಅಂತಲೇ ಹೇಳ್ಬೋದು ಈ ಕುಬೇರ ರಾಜರನ್ನು. ನಾವು ಮಾಡುವಂಥ ಪೂಜೆ ಸಂಪೂರ್ಣವಾಗಿ ಫಲ ಸಿಗಬೇಕಾದ್ರೆ ಒಂದು ಶುಭ ಮುಹೂರ್ತದಲ್ಲಿ ನಾವು ಪೂಜೆ ಮಾಡಿಕೊಂಡ್ರೆ ಮಾತ್ರನೇ ಒಂದು ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಧನತ್ರಯೋದಶಿ ದಿನ ಕುಬೇರ ಪೂಜೆನ ಯಾರು ಮಾಡ್ತಿರೋ ಅವ್ರಿಗೆ ಒಂದು ಒಳ್ಳೆ ಶುಭ ಮುಹೂರ್ತನ ತಿಳಿಸ್ಕೊಡ್ತೀನಿ. ಆ ಶುಭ ಮುಹೂರ್ತದಲ್ಲಿ ನೀವು ಪೂಜೆನ ಮಾಡಿಕೊಂಡ್ರೆ ಮಾತ್ರನೇ ನಿಮಗೆ ಒಂದು ಪೂಜೆಯ ಫಲ ಸಂಪೂರ್ಣವಾಗಿ ಸಿಗುತ್ತದೆ ಅಂತಲೇ ಹೇಳ್ಬೋದು. ಇದು ಆರಂಭವಾಗೋದ್ರಿಂದ ಶುಕ್ರವಾರ ನೀವು ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ಪೂಜೆನ ಮಾಡ್ಕೊಬೇಕಾಗುತ್ತೆ. ಅಂದರೆ 5:47 7:43 ಒಳಗಡೆ ನೀವು ಈ ಕುಬೇರ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಂದು ಒಳ್ಳೆಯದು. ಹಾಗೆಯೇ ಇನ್ನೊಂದು ಮುಹೂರ್ತ ಅಂದರೆ 7:17 8:17 ಒಳಗಡೆ ನೀವು ಪೂಜೆಯನ್ನು ಮಾಡ್ಕೋಬೋದು. ಹಾಗೂ ಪೂಜೆ ಎಲ್ಲ ಆದಮೇಲೆ ಇದೊಂದು ಕುಬೇರ ಮಂತ್ರವನ್ನು ನೀವು ಹೇಳೋದ್ರಿಂದ ಇನ್ನೂ ಒಂದು ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಬೋದು. ಆ ಮಂತ್ರವನ್ನು ನೋಡಿ ನಾನು ಇಲ್ಲಿ ಹಾಕಿದ್ದೀನಿ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾದಿ ಪಾದಯೇ ಧನಧಾನ್ಯ ಸರಿದೆಂ ಮೇ ದೇಹಿ ದಾಪಾಯ ಸ್ವಾಹ. ಈ ಮಂತ್ರವನ್ನು ನೀವು 5 ಬಾರಿ, 9 ಬಾರಿ ಅಥವಾ 108 ಬಾರಿ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿದ್ರಲ್ವ ಸ್ನೇಹಿತರೆ, ಕುಬೇರ ಪೂಜೆಯನ್ನು ನಾವು ಧನತ್ರಯೋದಶಿ ದಿನ ದೀಪಾವಳಿಯಲ್ಲಿ ವಿಶೇಷವಾಗಿ ಯಾವ ರೀತಿ ಸರಳವಾಗಿ ಆಚರಣೆ ಮಾಡ್ಕೊಂಡು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.